ನಾವಿಂದು ನವದ್ಗಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆವರಣದಲ್ಲಿದ್ದೀವಿ. ಇಲ್ಲಿ ಅನೇಕ ಮೂಲಭೂತ ಸಮಸ್ಯೆಗಳಿದ್ದು ಇಲ್ಲಿ ಮಳೆಗಾಲದಲ್ಲಿ 6 ಕೋಣೆಗಳು ಸಂಪೂರ್ಣ ಜಲಾವೃತಗೊಂಡು ಶಿಕ್ಷಕರು ಮತ್ತು ಮಕ್ಕಳು ಹೊರಗಡೆ ಕೂತು ಕಲಿಸುವ ಮತ್ತು ಕಲಿಯುವ ವಾತಾವರಣ ಸೃಷ್ಟಿಯಾಗಿದೆ. ಹೊರಗಡೆ ಧೋ ಅಂತ ಮಳೆ ಸುರಿಯೋಕೆ ಶುರು ಮಾಡಿದರೆ ಆ ಶಿಕ್ಷಕರಲ್ಲಿ ಏನೋ ತಳಮಳ. ಎಲ್ಲಿ ಮೇಲ್ಚಾವಣಿ ಕುಸಿದು ಮಕ್ಕಳಿಗೆ ಏನಾದರೂ ಆದರೆ ಏನು ಗತಿ ಎಂಬ ಭಯ ಆ ಶಿಕ್ಷಕರನ್ನ ಎಲ್ಲಿಲ್ಲದಂತೆ ಕಾಡುತ್ತದೆ. ಮಳೆ ಜೋರಾಗಿ ಸುರಿಯತೊಡಗಿದರೆ ಕೂಡಲೇ ಮಕ್ಕಳನ್ನು ಶಾಲೆಯ ಹೊರಗಡೆ ತಂದು ಕೂರಿಸ್ತಾರೆ. ಹೀಗೆ ಸದಾ ಜೀವ ಭಯದಲ್ಲಿ ಪಾಠ ಕೇಳಬೇಕಾದ ಸ್ಥಿತಿ ಆ ಶಾಲೆ ಮಕ್ಕಳದು. ನಮ್ಮ ಸ್ಕೂಲ್ನಾಗ ನಾವು ಎಷ್ಟು ಜನ ಇದ್ರೇವಿ ಅವರು ಅಷ್ಟು ಕ್ಲಾಸ್ಗಳು ಸೋರ್ತಾವ್ರಿ. 6 ಕ್ಲಾಸ್ಗಳು 8 ಕ್ಲಾಸ್ಗಳು ಅವರಿ, ಅವು ಅಷ್ಟು ಸೋರ್ತಾವ್ರಿ. ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನ ನಾವದ್ಗಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ದುಸ್ಥಿತಿ ಇದು. ಹಲವು ವರ್ಷಗಳಿಂದ ಬಣ್ಣವೇ ಕಾಣದ ಬಿರುಕು ಬಿಟ್ಟ ಗೋಡೆಗಳು, ಆ ಗೋಡೆಗಳ ಮಧ್ಯೆ ನೇತಾಡುತ್ತಿರುವ ಕಬ್ಬಿಣದ ಸರಳುಗಳು, ಕಣ್ಣಿಗೆ ರಾಚುವ ಸಿಮೆಂಟ್ ಮಣ್ಣಿನ ರಾಶಿ, ಗಬ್ಬೆದ್ದು ನಾರುತ್ತಿರುವ ಕೊಠಡಿಗಳು, ಈ ದೃಶ್ಯಗಳು ಎಂಥವರನ್ನು ಕೂಡ ಬೆಚ್ಚಿ ಬೀಳಿಸ್ತವೆ. ಈ ಶಾಲೆಯಲ್ಲಿ ಒಟ್ಟು 6 ಕೊಠಡಿಗಳಿದ್ದು ಇಂದು ನಾಳೆಯೂ ಬೀಳುವ ಹಂತದಲ್ಲಿವೆ. ಸ್ಕೂಲಲ್ಲಿ ಮಕ್ಕಳಿಗೆ ಮಳೆ ಬಂದ್ರೆ ಮಕ್ಕಳಿಗೆ ಕೂಡ್ಲಾಕಟ್ಟೆ ಜಾಗ ಇರಲ್ರಿ. ಅಡುಗೆ ಕೋಣೆನೂ ಸೋರ್ತದ್ರಿ. ಮತ್ತು ಅಷ್ಟು 1ರಿಂದ 6 ರೂಮ್ ಅವರಿ, ಅವನು ಅಷ್ಟು ಫುಲ್ ಯಾವುದೇ ಒಂದು ಚೂರ್ನು ಮಕ್ಕಳಿಗೆ ಕೂಡ್ಲಿಕ್ಕೆ ಸ್ಥಳಾವಕಾಶ ಇಲ್ಲರಿ. ಒಟ್ಟಾರೆ ನಮ್ಮ ಮಾಡಿದಂಥ ಕಲಿಕೋಪಕರಣಗಳೂ ಕೂಡ ಸಂಪೂರ್ಣ ಹಾಳಾಗಿ ಹೋಗ್ಲಿಕ್ಕತ್ತವ್ರಿ. ಇದರಿಂದ ಮಕ್ಕಳಿಗೆ ಅಭ್ಯಾಸ ಕುಂಠಿತ ಆಗ್ಲಿಕ್ಕತ್ತದ್ರಿ. ಮೇಡಮ್ ನಮ್ಮಲ್ಲಿ 1ನೇ ಹಿಡಿದು 8ನೇ ತರಗತಿ ಸ್ಕೂಲ್ ಅದ ರೀ. ನಮ್ಮ ಇಲ್ಲಿ ಎಲ್ಲ ಸ್ಕೂಲ್ಗಳು ಹೊಸ ಸೋರ್ತಾ ಇದ್ದಾವೆ ಮೇಡಮ್. 3 ಸ್ಕೂಲು ಪೂರ ಛತ್ ಬಿದ್ದು ಬ್ಲಾಕ್ ಮಾಡಿಬಿಟ್ಟಿದ್ದಾರೆ ಮೇಡಮ್. 3 ಸ್ಕೂಲ್ನಲ್ಲಿ 3 ಕೂಡ ಸ್ಕೂಲ್ ಸೋರ್ತಾ ಇದ್ದಾರೆ. ಪೂರ ಇಂಬನಿ ಥರ ಛತ್ಗಳು ಹನಿ ಬಿದ್ದು ಮತ್ತು ಛತ್ ಬೀಳ್ತಾ ಇದ್ದಾವೆ ರೀ. ಯಾರು ಮೇಲಧಿಕಾರಿಗಳು ತಿಳಿಸ್ತಾ ಇದ್ದೇವೆ ರೀ, MLA ತಿಳಿಸ್ತೇವೆ ರೀ, ಅಧಿಕಾರಿಗಳಿಗೆ ತಿಳಿಸ್ತೇವೆ ರೀ, ಪಂಚಾಯತ್ದವ್ರಿಗೆ ತಿಳಿಸ್ತೇವೆ. ಅವ್ರು ಯಾರು ಬಂದು ಇದು ಮಾಡ್ತಾಯಿಲ್ಲ ಮೇಡಮ್. ಈ ಸರಿ ಲೆಟ್ರ್ ಕೊಟ್ಟರು ಮತ್ತು ಅಷ್ಟೇ ರೀ. ಹೋದ ಸರಿ ಪೇಪರ್ ಸ್ಟೇಟ್ಮೆಂಟ್ನೂ ಕೊಟ್ಟಿದ್ದಾರೆ ಮೇಡಮ್. ವರ್ಷ ಆದ್ರೂ ಇನ್ನೂ ತಾನೇ ಯಾರು ಏನು ತೊಗೊಂಡಿಲ್ಲ. 1950ರಲ್ಲಿ ಆರಂಭವಾದ ಈ ಶಾಲೆ ದುರಸ್ತಿಯನ್ನೇ ಕಂಡಿಲ್ಲ ಅಂತಾರೆ ಸ್ಥಳೀಯರು. ಮಳೆ ಬಂದಾಗಲಂತೂ ಈ ಶಾಲೆಯ ಪರಿಸ್ಥಿತಿಯನ್ನು ಕೇಳಲೇಬಾರದು. ಹೊರಗಡೆ ಆಸರೆ ಇರುವ ಛಾವಣಿ ಕೂಡ ಸೋರುವ ಕಾರಣ ಮಕ್ಕಳು ನೆನೆಯುತ್ತಾ ಕೂರಬೇಕಾದ ಸ್ಥಿತಿ ಇದೆ. ಒಟ್ಟಿನಲ್ಲಿ ಮಳೆಗಾಲದಲ್ಲಿ ಬೆಚ್ಚನ ಜಾಗದಲ್ಲಿ ಕುಳಿತು ಪಾಠ ಕೇಳುವ ಅವಕಾಶವಂತೂ ಇಲ್ಲಿನ ಮಕ್ಕಳಿಗಿಲ್ಲ. ಇನ್ನು ಶೌಚಾಲಯ ಸ್ಥಿತಿ ಶೋಚನೀಯವಾಗಿದೆ. ಬೋರ್ವೆಲ್ ಇದ್ದರೂ ಅದು ಕೆಟ್ಟು ನಿಂತಿದೆ. ಅದನ್ನು ದುರಸ್ತಿ ಮಾಡಿ ಅಂತ ಗ್ರಾಮ ಪಂಚಾಯತಿಗೆ ಹಲವು ಬಾರಿ ದೂರು ನೀಡಿದ್ದರೂ ಪ್ರಯೋಜನವಾಗಿಲ್ಲ ಅಂತಾರೆ ಶಿಕ್ಷಕರು. ಜಲ್ ಜೀವನ್ ಯೋಜನೆ ಮೂಲಕ ಶಾಲೆಗೆ ನಳದ ಸಂಪರ್ಕ ಕಲ್ಪಿಸಲಾಗಿದೆ. ಆದರೆ ಬೆಳಗಿನ ಜಾವವೇ ನೀರು ಬಿಡುವ ಕಾರಣ ನೀರು ತುಂಬಿಡಲು ಸಾಧ್ಯವಾಗ್ತಾ ಇಲ್ಲ. ಕೇವಲ ಒಬ್ಬ ಅಡಿಗೆ ಸಿಬ್ಬಂದಿ ಬಿಟ್ಟರೆ ಶಾಲೆಯಲ್ಲಿ ಬೇರೆ ಸಹಾಯಕರಿಲ್ಲ. ಈ ಶಾಲೆಯಲ್ಲಿ ಕೇವಲ 4 ಕಾಯಂ ಶಿಕ್ಷಕರಿದ್ದು ಎಲ್ಲ ತರಗತಿಗಳಿಗೂ ಅವರೇ ಪಾಠ ಮಾಡ್ತಾ ಇದ್ದಾರೆ. ಈ ಶಾಲೆಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರಿಲ್ಲ, ಆಟದ ಸಾಮಗ್ರಿಗಳಿಲ್ಲ. ಇದರಿಂದಾಗಿ ಶಾಲೆಯಲ್ಲಿ ಕ್ರೀಡಾ ಚಟುವಟಿಕೆಗಳಿಗೆ ಅವಕಾಶವೇ ಇಲ್ಲದಂತಾಗಿದೆ. ನಮ್ಮ ಶಾಲೆ ಮಳೆ ಬಂದಾಗ ಸುರಿದು ಹೋಗುತ್ತದೆ. ನಮಗೆ ಕೂಡಲು ಜಾಗವಿಲ್ಲ, ಸ್ಥಳವಿಲ್ಲ. ನಾವು ಮಳೆ ಬಂದಾಗ ನಮ್ಮ ಶಾಲೆ ಎಲ್ಲ ಸೋರಿ ಹೋಗುತ್ತದೆ. ಅದಕ್ಕಾಗಿ ಈ ಶಾಲೆಗಳನ್ನು ರಚಿಸಬೇಕೆಂದು ವಿನಂತಿಸುತ್ತೇವೆ. ನಮ್ಮ ಶಾಲೆಯ ಮಕ್ಕಳು ಎಲ್ಲರೂ ಹೊರಗೆ ಕೂತಿದ್ದಾರೆ. ಇಲ್ಲಿ ಇದನ್ನು ಎಲ್ಲ ಸೋರುತ್ತಿವೆ, ಎಲ್ಲ ಕಡೆ ಎಲ್ಲನೂ ಸೋರುತ್ತಿವೆ. ಆ ಶಾಲೆಗಳು ಅಲ್ಲಿ 3 ಕಟ್ಟಡಗಳು ಕೀಲಿ ಹಾಕಿಬಿಟ್ಟಿದ್ದಾರೆ. ಅದಕ್ಕೆ ನಾವು ಎಲ್ಲರೂ ಹೊರಗೆ ಕೂಡುತ್ತೇವೆ. ಅದು ಎಲ್ಲ ಕಟ್ಟಡಗಳು ಬೀಳುತ್ತಿವೆ ರೀ, ಅಲ್ಲಿ ಸೀಳಿದ್ದಾರೆ. ಆ ಶಾಲೆ ಅಷ್ಟು ಸೋರುತ್ತಿದ್ದಾರೆ, ಅದಕ್ಕೆ ಕೀಲಿ ಹಾಕಿ. ಏನು ಸಮಸ್ಯೆ ಅದಮ್ಮ ನಿಮ್ಮ ಸ್ಕೂಲ್ನಾಗ? ನಮ್ಮ ಸ್ಕೂಲ್ನಾಗ ನಾವು ಎಷ್ಟು ಜನ ಇದ್ರೇವಿ ಅವರು ಅಷ್ಟು ಕ್ಲಾಸ್ಗಳು ಸೋರ್ತಾವ್ರಿ. 6 ಕ್ಲಾಸ್ಗಳು 8 ಕ್ಲಾಸ್ಗಳು ಅವರಿ, ಅವು ಅಷ್ಟು ಸೋರ್ತಾವ್ರಿ. ನಮಗೇನು ಫಿಲ್ಟರ್ ನೀರು ಇಲ್ಲರಿ. ಇಲ್ಲಿ ನಮ್ಮ ನೀರಿಂದು ಭೀ ಬಕ್ಕು ಇದು ಅದ ರೀ. ಮತ್ತು ಮಳೆ ಬಂದಾಗ ನೀವೆಲ್ಲ ಕೂಡ್ತೀರಿ? ನಾವು ಹೊರಗಡೆನೇ ಕೊಂಡಿರ್ತೀವಿ ರೀ. ಎಲ್ಲ ಅಷ್ಟು ಕ್ಲಾಸ್ಗಳು ಕಮೆಂಟ್ ಮಾಡೇ ಕಲಿಸ್ತಾರೆ ರೀ ನಮಗೇನು ರೀ. ಫಸ್ಟ್ ನಮಗೆ ಕ್ಲಾಸ್ಗಳು ಬೇಕು ರೀ. ಯಾಕಂತಂದ್ರೆ ನಮಗೆ ಎಲ್ಲ ಸಬ್ಜೆಕ್ಟ್ಗೆ ಆಟ ಸಬ್ಜೆಕ್ಟ್ ಯಾರು ಶಿಕ್ಷಕರು ಇಲ್ಲರಿ. 4 ಶಿಕ್ಷಕರು 4 ಮಂದಿ ಶಿಕ್ಷಕರು. ಒಬ್ಬರು 3 ಸಬ್ಜೆಕ್ಟ್ ಹೋಗ್ತಾರೆ, ಇನ್ನೊಬ್ಬರು 3 ಸಬ್ಜೆಕ್ಟ್ ಹೋಗ್ತಾರೆ. ಇಬ್ಬರು ಟೀಚರ್ 3 ಸಬ್ಜೆಕ್ಟ್. ಹಾಂ.
ಯಾವುದು ಸಬ್ಜೆಕ್ಟ್ ಟೀಚರ್ಗಳು ಇಲ್ಲ ನಿಮ್ಮ ಸ್ಕೂಲಲ್ಲಿ? ನಮ್ಮ ಸ್ಕೂಲಲ್ಲಿ ಇಂಗ್ಲೀಷ್ ಟೀಚರ್ ಮತ್ತು ಮತ್ತು ರೀ ಮತ್ತು ಆಟದ ರೀ ಇದು ಅದ ರೀ. ಮತ್ತೇನು ಸಮಸ್ಯೆ ಅದ ನಿಮ್ಮ ಸ್ಕೂಲ್? ಮತ್ತೇನು ರೀ ಏನಾಗ್ಬೇಕಂತ ಬಯಸ್ತೀರಿ ನೀವು? ನಾವು ರೀ ನಮ್ಮ ಶಾಲೆ ಚೆಂದಾಗಿರ್ಬೇಕು ರೀ. ನಮ್ಗೂ ರೀ ಹಿಂಗೆ ನಮ್ಮ ಮನಸ್ಸು ಅನ್ಬೇಕು ರೀ, ಇನ್ನೂ ಓದ್ಬೇಕು, ಇನ್ನೂ ಬರಿಬೇಕು, ನಮ್ಮ ಮನ್ಸನ್ನೇ ಇಂಟ್ರೆಸ್ಟ್ ಆಗಿ ಪಾಠ ಕೇಳ್ಬೇಕು ಅನಿಸ್ತದೆ ರೀ. ಸಾರಿ ಚೆನ್ನಾಗಿದ್ದರೆ ನಿಮಗೆ ಓದಕ್ಕೆ ಮನಸ್ಸಾಗ್ತದೆ. ಹಾಂ ರೀ. ವಿಷಯವಾರು ಶಿಕ್ಷಕರು ಇಲ್ಲ ಅಂತೇಳಿ ಕೇಳ್ಪಟ್ಟೆ. ಇಲ್ಲ, ಅದು LPS ಅವ್ರಿ ಮೇಡಮ್. ಅದು ಇದೆ LPS ಇರೋದ್ರಿಂದ ಮಕ್ಕಳ ಸಂಖ್ಯೆ ಕಡಿಮೆ ಅದ ಮೇಡಮ್. ಅಲ್ಲಿ 40 ಮಕ್ಕಳಲ್ಲ, ಅಲ್ಲಿ ವಿಷಯ ಬರಲ್ರಿ. PSC ಇರ್ತಾರೆ ಮೇಡಮ್, ಅಲ್ಲಿ ಹಳೆ ಶಿಕ್ಷಕರು ಇರ್ತಾರೆ. HPS ಇದ್ದಲ್ಲಿ ಮಾತ್ರ ವಿಷಯ ಶಿಕ್ಷಕರು ಇರ್ತಾರೆ. ಅದು LPS ಅದಲ್ಲ, ಹೀಗಾಗಿ ಇಲ್ಲಿ ಏನದ ಕಾಮನ್ ಶಿಕ್ಷಕರು ಇರ್ತಾರೆ. ಓಕೆ, ಇವಾಗ ಅವ್ರಿಗೆ ಈಗ ಸದ್ಯಕ್ಕೆ ಇವಾಗ 6 ರೂಮ್ ಇದಾವೆ, 6 ರೂಮ್ ಕೂಡ ಸೋರ್ತಾವು. ಅದೇ ಆ ರೂಮ್ ಅಲ್ಲಿ ಮೇಡಮ್ ಮಿನಿಮಮ್ 2 ರೂಮ್ ನಮ್ಗೆ ಇಮಿಡಿಯೇಟ್ಲಿ ಮಾಡ್ಕೊಡಂತ ರಿಕ್ವೆಸ್ಟ್ ಮಾಡ್ಕೊಂಡೆ ನಾನು ತಾಲೂಕ್ ಪಂಚಾಯತಿಗೆ. ಇಮಿಡಿಯೇಟ್ಲಿ ಮಾಡಂತ ಹೇಳಿದ್ರೆ ಓದಿದ್ KKRDB ಅಥವಾ ಜಿಲ್ಲಾ ಪಂಚಾಯತಿ ಮಾಡುತ್ತಿದ್ರಿ. ಈಗ ಅವ್ರು ತಾಲೂಕ್ ಪಂಚಾಯತ್ ರಿಕ್ವೆಸ್ಟ್ ಮಾಡ್ಕೊಂತೀವಿ, ಇಮಿಡಿಯೇಟ್ಲಿ ನೆಕ್ಸ್ಟ್ ವೀಕೆ ಸ್ಟಾರ್ಟ್ ಮಾಡ್ತೀವಿ ಅಂತಂದ್ರೆ 2 ರೂಮ್ ರೀ. ಓಕೆ, ಅದು ಆದ ತಕ್ಷಣ ಮತ್ತೆ ನಾವು ಏನದ ಶಾಸಕರು ಬಂದ ತಕ್ಷಣ ಅಲ್ಲಿ ಹೋಗಿ ನಾವು ಪರ್ಸನಲ್ ಭೇಟಿಯಾಗಿ ಅದಷ್ಟು ಎಲ್ಲ ಮಾಹಿತಿ ಕೊಡ್ತೇನೆ ಅವ್ರಿಗೆ. ಒಟ್ಟಾರೆ ನಿಮ್ಮ ಆಗ್ರಹ ಏನದು ಸರ್? ನಮ್ಮ ಸ್ಕೂಲ್ ಒಳ್ಳೇದಾಗಬೇಕು ಮೇಡಮ್. ನಮ್ಮ ಬಡ ಮಕ್ಕಳು ಓದಾಗ ಸರಿಯಾಗಿ ಆಗ್ತದೆ ರೀ, ಒಳ್ಳೆ ರೀತಿಯಲ್ಲಿ ಬೆಳಿತಾರೆ. ಈ ಪ್ರೈವೇಟ್ ಸ್ಕೂಲ್ನಾಗ ಇದ್ದ ಥರ ಇವ್ರು ನಮ್ಮ ಮಕ್ಕಳನ್ನ ಹುಷಾರಾಗ್ತಾರೆ ರೀ. ಸ್ಕೂಲು ಮತ್ತು ಟೀಚರ್ ಸ್ಟಾಫ್ ಸರಿಯಾಗಿತ್ತು ಅಂದ್ರೆ ನಮ್ಮ ಮಕ್ಕಳಿಗೆ ಒಳ್ಳೇದಾಗ್ತಾರೆ ಓದಾಗ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.